ಶತಾಯುಷಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 43ನೇ ಪುಣ್ಯಸ್ಮರಣೋತ್ಸವ ಪ್ರಯುಕ್ತ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮ ಹಾಗೂ ಪ್ರತಿದಿನ ಅನ್ನದಾಸೋಹ 11,000 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ ಮತ್ತು ಶ್ರೀ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 43ನೇ ಪುಣ್ಯಸ್ಮರಣೋತ್ಸವ ಪ್ರಯುಕ್ತ ಯುವ ಮುಖಂಡರಾದ ಶ್ರೀ ಸಂದೇಶ್ ತಿಪ್ಪಣ್ಣಪ್ಪ ಕಮಕನೂರ ಹಾಗೂ ಅವರ ಧರ್ಮಪತ್ನಿ ಅವರಿಗೆ ಶ್ರೀ ಚವದಾಪುರಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಶ್ರೀಮಠದ ವತಿಯಿಂದ ಚೌದಾಪುರಿ ಶ್ರೀ ಅಂತಕ್ಕಂಥ ವಿಶೇಷ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. ಎಲ್ಲ ಸತ್ಪಕಾಯವ ಸಂದೇಶ್ ಕಮಕನೂರ್ ಅವರಿಗೆ ಸದಾಕಾಲ ಇರಲಿ ಅಂತಕ್ಕಂಥ ಒಂದು ಶುಭ ಹಾರೈಸುವುದರೊಂದಿಗೆ ಚೌದಾಪುರಿ ಶ್ರೀ ಪ್ರಶಸ್ತಿಯನ್ನ ಈ ವೇದಿಕೆ ಮೇಲೆ ಕೊಡಮಾಡಲಾಗ್ತದೆ. ರಾಜ್ಯದಲ್ಲಿ ನಡೀತಕ್ಕಂಥದ್ದು ತ್ರಿವೇಣಿ ಸಂಗಮದ ಮಹಾಕುಂಭ ಮೇಳ. ಪ್ರಯಾಗರಾಜದಲ್ಲಿ ನಡೀತಕ್ಕಂಥದ್ದು ತ್ರಿವೇಣಿ ಸಂಗಮಗಳ ಮಹಾಕುಂಭ ಮೇಳ. ಕಲಬುರಗಿ ಚೌದಾಪುರಿ ಮಠದಲ್ಲಿ ನಡೀತಕ್ಕಂಥದ್ದು ಶಿವ ಸಂಗಮದ ಭಕ್ತಿ ಮೇಳ. ಬಹಳ ಆನಂದ ಅನಿಸ್ತದೆ. ಪರಮ ಪೂಜ್ಯರು ಇವತ್ತೆಲ್ಲ ಸರ್ಕಾರಗಳು ಮೀಸಲಾತಿ, ಮಹಿಳೆಯರಿಗೆ ಮೀಸಲಾತಿ ಅಂತ ತಿಳ್ಕೊಂಡು ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾವೋ, ಜೊತೆಗೆ ಯಾವ ಉದ್ದೇಶವನ್ನು ಕೊಟ್ಟಿದ್ದಾವೋ ಗೊತ್ತಿಲ್ಲ. ರಾಜಶೇಖರ ಅಪ್ಪಗಳವರು ನಮ್ಮ ಋಷಿಗಳ ಮುನಿಗಳ ಘೋಷ ವಾಕ್ಯದಂತೆ ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಋಷಿ ವಾಕ್ಯ ಇದು. ನಾನು ಅಥವಾ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತಲ್ಲ. ಸುಮಾರು 5,000 10,000 ವರ್ಷಗಳ ಹಿಂದೆ ಬರೇ ಭಾರತ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೇನೆ ಎಲ್ಲ ರೀತಿಯ ಬೆಳಕನ್ನು ಚೆಲ್ಲಿರ್ತಕ್ಕಂಥ ಋಷಿ ಮುನಿಗಳು, ನಮ್ಮ ದೇಶದ ಈ ನೆಲದ ಋಷಿ ಮುನಿಗಳು ಹೇಳಿರ್ತಕ್ಕಂಥ ಮಾತಿದು. ಇದರ ಅರ್ಥ ಏನಪ್ಪ ಅಂತ ಕೇಳಿಕೊಂಡಾಗ, ಎಲ್ಲಿ ಮಹಿಳೆಯರನ್ನ, ಎಲ್ಲಿ ಹೆಣ್ಣು ಮಕ್ಕಳನ್ನ ಘನತೆ ಗೌರವದಿಂದ, ಮಾನ ಮರ್ಯಾದೆಯಿಂದ, ಒಳ್ಳೆ ದೃಷ್ಟಿಯಿಂದ ಎಲ್ಲಿ ನೋಡ್ತಾರೆ ಅಲ್ಲಿ ಸಾಕ್ಷಾತ್ ದೇವತೆಗಳ ವಾಸ ಆಗ್ತದೆ ಅಂತ. ನಗರದ ಹಿರೇಮಠವಾಗಿರತಕ್ಕಂಥ ಚೌದಾಪುರಿ ಹಿರೇಮಠದಲ್ಲಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ 43ನೇ ಪುಣ್ಯಸ್ಮರಣೋತ್ಸವ, ಪೂಜ್ಯ ಗುರುಗಳವರ ನೂತನ ಶಿಲಾಮಂದಿರ, ನೂತನ ಶಿಲಾ ಮಠದ ಲೋಕಾರ್ಪಣೆ ನಿಮಿತ್ತವಾಗಿ ಕಳೆದ 20 ಜಾನ್ಯವರಿಯಿಂದ ಪ್ರಾರಂಭಗೊಂಡಿರತಕ್ಕಂಥ ಮಹಾದಾಸೋಹಿ ಶರಣಬಸವೇಶ್ವರ ಪುರಾಣವು ಇವತ್ತು 9ನೇ ದಿನಕ್ಕೆ ಪಾದಾರ್ಪಣೆ ಮಾಡಿ, ಇಂದಿನ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು ಭಾಗವಹಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಅದರ ಜೊತೆಗೆ ಈ ನಗರದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ವೈದ್ಯರನ್ನು ಗುರುತಿಸಿ ಅವರಿಗೂ ಕೂಡ ಶ್ರೀಮಠದಿಂದ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದರ ಜೊತೆಗೆ ಯುವ ಉದಯೋನ್ಮುಖ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಕೂಡ ಶ್ರೀಮಠದಿಂದ ಸತ್ಕಾರವನ್ನು ಮಾಡಿದ್ದೇವೆ. ಅದರಲ್ಲಿ ಸಂದೇಶ್ ಕಮಕನೂರ್ ಅವರಾಗಿರಬೇಕು, ಡಾಕ್ಟರ್ ಹಿರಣ್ಣ ಹೀರಾಪುರ ಅವರಾಗಿರ್ಬೋದು, ಡಾಕ್ಟರ್ ಸಚಿನ್ ಜೀವಣಿಗೆ ಅವರಾಗಿರ್ಬೋದು, ಡಾಕ್ಟರ್ ನಿರಂಜನ್ ಕಲಬುರ್ಗಿಯವರಾಗಿರ್ಬೋದು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ರಿಂದ ಅದನ್ನು ಗುರುತು ಮಾಡಿ ಶ್ರೀಮಠದಿಂದ ನಾವು ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ವಿ. ಇನ್ನು ಮುಂದೆ 30ನೇ ತಾರೀಕು ಅಂದರೆ ನಾಳೆ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ ಅಮೃತ ಶಿಲಾಮೂರ್ತಿಯ ಮೆರವಣಿಗೆ, ಭವ್ಯ ಮೆರವಣಿಗೆ ಇರುತ್ತದೆ. ಆ ಭವ್ಯ ಮೆರವಣಿಗೆ ನಗರದ ಶರಣಬಸವೇಶ್ವರ ದೇವಸ್ಥಾನದಿಂದ ಶ್ರೀಮಠದವರೆಗೆ ಸಾಗಿ ಬರುತ್ತದೆ. ಸಾಗಿ ಬರತಕ್ಕಂಥ ಈ ಮೆರವಣಿಗೆಯಲ್ಲಿ ಬಡಾವಣೆಯ ಹಾಗೂ ಇಡೀ ನಗರದ ಎಲ್ಲ ಭಕ್ತಾದಿಗಳು ಶ್ರೀಮಠದ ಒಂದು ಕಾರ್ಯದಲ್ಲಿ ಭಾಗಿಯಾಗಿ ಪೂಜ್ಯ ಗುರುಗಳವರ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಅದಾದ ನಂತರ
ಕಾರ್ಯಕ್ರಮ ಯಥಾವತ್ತಾಗಿ ಶ್ರೀಮಠದಲ್ಲಿ ಪುರಾಣ, ಈ ಪುರಾಣ 30ನೇ ತಾರೀಕುವರೆಗೆ ಶ್ರೀಮಠದಲ್ಲಿ ನಡೀತವೆ. ತದನಂತರ ಶ್ರೀಮಠದಲ್ಲಿ ಪೂಜ್ಯ ಗುರುಗಳವರ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಧಾರ್ಮಿಕ ವಿಧಿವಿಧಾನಗಳು ಅಂದರೆ ರುದ್ರಯಾಗ, ಚಂಡಿಯಾಗ, ಹೀಗೆ ಹಲವಾರು ಪ್ರತಿಷ್ಠಾಪನಾ ಪೂರ್ವಭಾವಿಯಾಗಿ ಏನೆಲ್ಲ ನಡೀಬೇಕು ಆ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾಗಿ ಶ್ರೀಶೈಲದ ಗುರುಕುಲದಿಂದ ಸಾಧಕರು ಬರ್ತಾ ಇದ್ದಾರೆ. ಅವರ ಹಾಗೂ ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಸಾಗಿ ಬರುವಂತಾಗುತ್ತದೆ. ಅದಾದ ನಂತರ 6ನೇ ತಾರೀಕು ಪುರಾಣ ಮಹಾಮಂಗಲ ತದಾದ ನಂತರ 7ನೇ ತಾರೀಕು ಶಿವಶಕ್ತಿ ಸಂಗಮ ಅಂತಕ್ಕಂಥ ಒಂದು 11,000 ಜನ ಸುಮಂಗಲಿಯರಿಗೆ ಉಡಿ ತುಂಬೋ ಕಾರ್ಯಕ್ರಮ. ಈ ಕಾರ್ಯಕ್ರಮ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶರಣ ಸಂಸ್ಥಾನದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಒಂದು ಘನಾಧ್ಯಕ್ಷತೆಯಲ್ಲಿ, ಅವ್ವಾಜಿಯವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ಹಾಗೂ ಅನೇಕ ರಾಜಕೀಯ ಮುತ್ಸದ್ದಿಗಳು, ವಿಶೇಷವಾಗಿ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದತ್ತಾತ್ರೇಯ ಪಾಟೀಲ್ ರೇವರವರನ್ನು ಮೊದಲು ಮಾಡಿಕೊಂಡು ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿರ್ತಾರೆ. ಆ ದಿನ ಸುಮಾರು ಒಂದು 11,000 ಜನ ಮುತ್ತೈದೆಯರಿಗೆ ಉಡಿ ತುಂಬುವಂಥ ಕಾರ್ಯ ಶ್ರೀಮಠದ ಭಕ್ತರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿಯೂ ಕೂಡ ನೀವೆಲ್ಲರೂ ಭಾಗಿಯಾಗಿ ಪೂಜ್ಯ ಗುರುಗಳವರ ಶರಣಬಸವೇಶ್ವರರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ.